ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ನಿನ್ನೆ ನಡೆದಂತ ಮ್ಯಾಚ್ ತುಂಬಾನೇ ಒಂದು ವಂಡರ್ಫುಲ್ ಆಗಿತ್ತು. ಏನ್ ಕತೆ ಏನ್ ವಿಚಾರ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ಯಾರು ನೋಡ್ತಿದ್ರ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ಯಾರು ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಜನರು ಕಮೆಂಟ್ಸ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನಿನ್ನೆ ಟೀಮ್ ಇಂಡಿಯಾದು ವರ್ಲ್ಡ್ ಕಪ್ ಮ್ಯಾಚ್ 36ನೇ ಮ್ಯಾಚ್, ಅದರಲ್ಲೂ ಗ್ರೂಪ್ ಎದು 36ನೇ ಮ್ಯಾಚ್. ಏನಪ್ಪಾ ಇದು ಅನ್ಸ್ಬೇಕು, ಅಷ್ಟ್ರ ಮಟ್ಟಿಗೆ ಸೂಪರ್ ಆಗಿ ಒಂದು ನೆದರ್ಲ್ಯಾಂಡ್ ಈ ತರ ಒಂದು ಟಫ್ ಫೈಟ್ ಕೊಡ್ತಾರಂತ ಗೊತ್ತಿದ್ದಿಲ್ಲ. ಈ ಮಟ್ಟಕ್ಕೆ ಅವ್ರು ಒಂದು ನಮ್ನೆ ಅದಕ್ಕೆ ಬಂದಾಗ ಇಷ್ಟ್ರ ಮಟ್ಟಿಗೆ ಒಂದು ಟಫ್ ಫೈಟ್ ಕೊಡ್ತಾರೆ ಅಂತಾನೆ ಗೊತ್ತಿದ್ದಿಲ್ಲ. ಮ್ಯಾಚ್ ಅಂದ್ರೆ ನಿನ್ನೆ ಮ್ಯಾಚ್ ಪಾಕಿಸ್ತಾನ ಮೇಲೆ ಕೂಡ ಈ ತರ ಒಂದು ಮ್ಯಾಚ್ ಇರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ನಿನ್ನೆ ಮ್ಯಾಚ್ ನೋಡಕ್ಕೆ. ಫೈನಲ್ ಓವರ್ ತನಕನೂ ಒಳ್ಳೆ ಒಂದು ಟಫ್ ಫೈಟ್ ನ ಕೊಟ್ರು ನಿನ್ನೆ ನೆದರ್ಲ್ಯಾಂಡ್ ಅವರು ಅಂತಂದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ಒಂದು ಮ್ಯಾಚ್ ಇತ್ತು ನಿನ್ನೆ. ಸೂಪರ್ ಆಗಿತ್ತು. ನಮ್ಮ ಒಂದು ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೊಂಡು ಬ್ಯಾಟಿಂಗ್ ನ ತಗೊಂಡಾಗ ಬರೋಬ್ಬರಿ ಬಿಡಪ್ಪ ಇವತ್ತೊಂದು 200-250 ಮೇಲೆ ಹೊಡಿತಾರ ಅನ್ಕೊಂಡ್ವಿ. ಬಟ್ ಅವರ ಬೌಲಿಂಗಿಗೆ ನಮ್ಮ ಬ್ಯಾಟ್ಸ್ಮನ್ ಗಳು ಇಶಾನ್ ಕಿಶಾನ್ ಆಗಿರ್ಬೋದು, ಆಮೇಲೆ ಅಭಿಷೇಕ್ ಶರ್ಮಾ ಆಗಿರ್ಬೋದು, ಅಂತ ಒಂದು ಪರ್ಫಾರ್ಮೆನ್ಸ್ ನಿನ್ನೆ ಕಾಣಲಿಲ್ಲ. ಬಟ್ ನಿನ್ನೆ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದೂಬೆ ಮತ್ತು ಹಾರ್ದಿಕ್ ಪಾಂಡ್ಯ ಇವರು ಮೂವರು, ಈ 4 ಜನ ಘಟಾನುಘಟಿಗಳು ಒಂದು ಬ್ಯಾಟ್ಸ್ಮನ್ ಇಂದ, ಅದರಲ್ಲೂ ಶಿವಮ್ ದೂಬೆ ಅವರ ಪಾತ್ರ ತುಂಬಾನೇ ಚೆನ್ನಾಗಿತ್ತು ನಿನ್ನೆ. ಹೆಚ್ಚು ಕಮ್ಮಿ ಏನಂದ್ರೆ 66 ರನ್ಗಳನ್ನ ಅವ್ರು ಹೊಡೆಯೋದ್ರಿಂದ ಈ ಒಂದು ಟೀಮ್ ಇಂಡಿಯಾ ಬರೋಬ್ಬರಿ 20 ಓವರ್ಗೆ 6 ವಿಕೆಟ್ ಕಳ್ಕೊಂಡು 193 ರನ್ ಅನ್ನ ಕೊಡ್ತದೆ. 193 ರನ್ ಹೊಡೆಯೋಷ್ಟೊತ್ತಿಗೆ ನಮ್ಮ ಟೀಮ್ ಇಂಡಿಯಾ ಸೂಪರ್ ಆಗಿ ಒಂದು ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಮೊತ್ತವನ್ನ ಕಲೆ ಆಗ್ತದೆ. ಇನ್ನು ನೆದರ್ಲ್ಯಾಂಡ್ ನವರು ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ನೆದರ್ಲ್ಯಾಂಡ್ ಬೆನ್ನತ್ತಿದ ಒಂದು ಗುರಿನ ಬೆನ್ನತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಇನ್ನೇನು ನೆದರ್ಲ್ಯಾಂಡ್ ಒಂದು ಗೆಲುವಿನ ಹಾದಿ ಇತ್ತು ಅಂತಂದ್ರೆ ನಿನ್ನೆ ಮ್ಯಾಚ್ ಹಂಗಿತ್ತು. ಅಷ್ಟರ ಮಟ್ಟಿಗೆ ಫೈನಲ್ ಓವರ್ ತನಕನೂ ತಗೊಂಡೋಗಿದ್ರು. 6 ಬಾಲಿ 28 ಅನ್ನೋ ತರ ಒಂದು ಮ್ಯಾಚ್ ಆಗಿತ್ತು ನಿನ್ನೆ. ಸೂಪರ್ ಆಗಿತ್ತು. ನನಗಂತೂ ಒಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಇದು. ಯಾಕೆಂತಂದ್ರೆ ಬರೋಬ್ಬರಿ ಅವರು ಕೂಡ 176 ರನ್ಗಳನ್ನ ಬಾರಿಸ್ತಾರೆ 20 ಓವರ್ಸ್ಗೆ 7 ವಿಕೆಟ್ ಕಳ್ಕೊಂಡು. ಇನ್ನು ನಮ್ಮ ಬೌಲರ್ಸ್ ಕೂಡ ತುಂಬಾನೇ ಚೆನ್ನಾಗಿ ನನ್ನ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದ್ರಲ್ಲೂ ವರುಣ್ ಚಕ್ರವರ್ತಿ ಅವ್ರ ಸ್ಪಿನ್ನಿಂಗ್ಸ್ ಅಂತೂ ಸೂಪರ್. ಶಿವಮ್ ದೂಬೆ ಅವ್ರ ಬೌಲಿಂಗ್ ಅಂತೂ ಸೂಪರ್. ವರುಣ್ ಚಕ್ರವರ್ತಿ 1 ವಿಕೆಟ್, ಹಾರ್ದಿಕ್ ಪಾಂಡ್ಯ 1 ವಿಕೆಟ್, ಶಿವಮ್ ದೂಬೆ 2 ವಿಕೆಟ್ ನ ತಗೊಂಡು ಒಟ್ಟು ಟೋಟಲ್ 7 ವಿಕೆಟ್ಸ್ ನಿನ್ನೆ ತೆಗೆದ್ಬಿಟ್ಟು ಬರೋಬ್ಬರಿ 173-174 ರನ್ಗಳ ಒಂದು 20 ಓವರ್ಗೆ ಮುಗಿಸ್ತಾರೆ ನೆದರ್ಲ್ಯಾಂಡ್ನವರು. ಕೊನೆ ಓವರ್ 18ನೇ ಓವರ್ ಇಂದ ಸ್ಟಾರ್ಟ್ ಆದಂತ ಒಂದು ರೋಚಕವಾದಂತ ಪಂದ್ಯ 3 ಓವರ್ಗಳಲ್ಲಿ ಕೊನೆಗೆ ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಒಂದು ಪಾತ್ರವನ್ನು ವಹಿಸ್ತದೆ. ನೆದರ್ಲ್ಯಾಂಡ್ ಒಂದು ಒಳ್ಳೆ ಫೈಟ್ ನೆನ್ನೆ ಕೊಡ್ತು ಅಂದ್ರೆ ಸೂಪರ್ ಆಗಿತ್ತು. ಆ ಮಟ್ಟಕ್ಕೆ ಫೈಟ್ ಇತ್ತು ನಿನ್ನೆ. ಒಳ್ಳೆ ಸ್ಕೋರ್ ನ ಇದನ್ನ ಒಂದು ಜೊತೆ ಆಟ ತುಂಬಾ ಚೆನ್ನಾಗಿ ಬಂತು ನಿನ್ನೆ. ಅವರಿಬ್ಬರ ಹೆಸರು ಅವರಿಬ್ರು ತುಂಬಾ ಚೆನ್ನಾಗಿ ನೆದರ್ಲ್ಯಾಂಡ್ ಬ್ಯಾಟ್ಸ್ಮನ್ ಗಳು ಸೂಪರ್ ಆಗಿ ನಿನ್ನೆ ಕ್ಲೈಮ್ಯಾಕ್ಸ್ ತನಕ ತಗೊಂಡೋಗಿದ್ದು ನನಗೆ ತುಂಬಾನೇ ಒಳ್ಳೆ ಮ್ಯಾಚ್ ನ ನೋಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತೂ ಸೂಪರ್ ಆಗಿ ಬರ್ತದೆ ಇಲ್ಲಿ. ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಯಾರ್ಯಾರೆಲ್ಲ ನಿನ್ನೆ ಒಂದು ಮ್ಯಾಚ್ ನ ನೋಡಿದ್ರೆ ನಿಮಗೆ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಮತ್ತು ಟೀಮ್ ಇಂಡಿಯಾ ಗೆದ್ದಿರೋದು ಯಾರ್ಯಾರಿಗೆಲ್ಲ ಖುಷಿ ತರ್ತಾ ಇದೆ ಅವರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಯಾರ ಮೇಲಿದೆ ಏನ್ ಕತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಪ್ರಿವ್ಯೂ ಮ್ಯಾಚ್ ನ ತಗೊಂಡು ಬರ್ತೀನಿ. ನೆಕ್ಸ್ಟ್ 22ಕ್ಕೆ ಭಾನುವಾರ ನಮ್ಮ ಟೀಮ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಎರಡೂ ಕೂಡ ನನ್ನ ನೆಚ್ಚಿನ ಟೀಮ್ಗಳ. ಹಾಗಾಗಿ ನಮ್ಮ ಒಂದು ಟೀಮ್ ಇಂಡಿಯಾಗೆ ನಾನು ಸ್ವಲ್ಪ ಜಾಸ್ತಿ ಪ್ರೀತಿ ಪಾತ್ರರಾಗಿರೋದ್ರಿಂದ ನೆಕ್ಸ್ಟ್ ಮ್ಯಾಚ್ ಪ್ರಿವ್ಯೂ ಕೊಟ್ಕೊಂಡು ಮತ್ತೆ ಮ್ಯಾಚ್ ಏನಾಯ್ತು ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ತಗೊಂಡ್ಬರ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಮುಗ್ತೀನಿ.